ನಿನ್ನೆ ದಿನ ಬಿಸಿನೆಸ್ ಮ್ಯಾಗ್ನೆಟ್ ಮಜುಂದಾರ್ ಶಾ ಟ್ವೀಟ್ನ ಮೂಲಕ ರಸ್ತೆ ಗುಂಡಿಗಳ ವಿರುದ್ಧ ಕಿಡಿಕಾರಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಉದ್ಯಮಿ ಮಜುಂದಾರ್ ಶಾಗೆ ಡಿಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ಬೆಂಗಳೂರನ್ನ ಒಡೆಯುವ ಬದಲು ಕಟ್ಟೋಣ, ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಹೌದು, ಬೆಂಗಳೂರಿನಲ್ಲಿ ಸವಾಲು ಅಸ್ತಿತ್ವದಲ್ಲಿದೆ. ನಾವು ಗಮನ ಹರಿಸಿ ತುರ್ತಾಗಿ ಪರಿಹರಿಸುತ್ತಿದ್ದೇವೆ. ರಸ್ತೆ ದುರಸ್ತಿಗೆ 1100 ಕೋಟಿ ರೂಪಾಯಿ ಮಂಜೂರಾಗಿದೆ. 10,000 ಪ್ಲಸ್ ರಸ್ತೆ ಗುಂಡಿಯನ್ನ ಗುರುತಿಸಲಾಗಿದೆ. ಆದ್ಯತೆಯ ಮೇರೆಗೆ 5,000 ಗುಂಡಿಯನ್ನ ಈಗಾಗಲೇ ಮುಚ್ಚಲಾಗಿದೆ. ಬೆಂಗಳೂರು ಲಕ್ಷಾಂತರ ಜನರಿಗೆ ಅವಕಾಶ ಜೊತೆಗೆ ಗುರುತು ಹಾಗೆ ಯಶಸ್ಸನ್ನ ಕೂಡ ನೀಡಿದೆ. ಇದು ಸಾಮೂಹಿಕ ಪ್ರಯತ್ನ. ಟೀಕೆ ಬೇಡ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಗುಂಡಿ ಬಗ್ಗೆ ನಿನ್ನೆ ಪೋಸ್ಟ್ ಮಾಡಿದ್ರು ಉದ್ಯಮಿ. ಚೀನಾ ಉದ್ಯಮಿಯ ಹೇಳಿಕೆಯನ್ನ ಉಲ್ಲೇಖಿಸಿ ಪೋಸ್ಟ್ ಅನ್ನ ಹಂಚಿಕೊಂಡಿದ್ರು. ನಿನ್ನೆ ದಿನ ಪೋಸ್ಟ್ ಮಾಡಿದ್ರು ಕಿರಣ್ ಮಜುಂದಾರ್ ಶಾ. ಬಿಸಿನೆಸ್ ಮ್ಯಾಗ್ನೆಟ್ ಕಿರಣ್ ಮಜುಂದಾರ್ ಶಾ ಬಯೋಕಾನ್ಗೆ ವಿಸಿಟ್ ಕೊಟ್ಟಂತಹ ಚೀನಾ ಉದ್ಯಮಿಯೊಬ್ಬರು ರಸ್ತೆಯ ಪರಿಸ್ಥಿತಿ ಹೀಗ್ಯಾಕಿದೆ, ಬಂಡವಾಳ ಶಾಹಿದಾರರು ಯಾರು ಕೂಡ ಬರ್ತಾ ಇಲ್ವಾ ಅಂತ ನನಗೆ ಪ್ರಶ್ನೆ ಮಾಡಿದ್ರು ಅಂತ ಅವರು ಟ್ವೀಟ್ನ ಮೂಲಕ ಪ್ರಶ್ನೆಯನ್ನ ಮಾಡಿದ್ರು, ಕಿಡಿಕಾರಿದ್ರು ಸರ್ಕಾರದ ವಿರುದ್ಧ. ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಟಾಂಗ್ ಕೊಡುವ ಕೆಲಸ ಮಾಡಿದ್ದಾರೆ. ರಸ್ತೆ ದುರಸ್ತಿಗೆ ಈಗಾಗಲೇ 10,000ಕ್ಕೂ ಹೆಚ್ಚಿನ ರಸ್ತೆಗಳು ಎಲ್ಲೆಲ್ಲೂ ಗುಂಡಿ ಬಿದ್ದಿದೆ, ಗುರುತಿಸಲಾಗಿದೆ. ರಸ್ತೆ ದುರಸ್ತಿಗೆ ಅಂತ 1,100 ಕೋಟಿ ರೂಪಾಯಿಯನ್ನ ಮಂಜೂರು ಕೂಡ ಮಾಡಲಾಗಿದೆ. ಇನ್ನು ಬೆಂಗಳೂರನ್ನ ಟೀಕೆ ಮಾಡೋದಕ್ಕಿಂತ ಮುಂಚೆ ಲಕ್ಷಾಂತರ ಜನರಿಗೆ ಅವಕಾಶ, ಗುರುತು ಹಾಗೆ ಯಶಸ್ಸನ್ನ ನೀಡಿದಂತಹ ನಗರ. ಇದು ಸಾಮೂಹಿಕ ಪ್ರಯತ್ನ. ಟೀಕೆ ಮಾಡೋದು ಬೇಡ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ತಿರುಗೇಟನ್ನ ಅಭಿವೃದ್ಧಿ ಮಾಡುವುದರ ಮೂಲಕ ಕೊಟ್ಟಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಅಂದ್ರೆ ಈಗೇನು ಉದ್ಯಮಿ ಕಿರಣ್ ಮಜುಂದಾರ್ ಶಾ ಪದೇ ಪದೇ ಟೀಕೆಯನ್ನ ಮಾಡ್ತಾ ಇದ್ದಾರೆ, ಅದರಲ್ಲೂ ಕೂಡ ರಸ್ತೆ ಗುಂಡಿಗಳ ಕುರಿತಾಗಿ. ಇದಕ್ಕೆ ಅದು ಎಲ್ಲಿ ಟೀಕೆ ಮಾಡ್ತಾ ಇದ್ದಾರೆ, ಅದೇ ರಸ್ತೆಯಲ್ಲಿ ಡಾಂಬರೀಕರಣ ಮಾಡೋದ್ರ ಮೂಲಕ ಉತ್ತರವನ್ನ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನಿನ್ನೆ ಉದ್ಯಮಿಯೊಬ್ರು ಚೀನಾ ಉದ್ಯಮಿಯವರು ಕೇಳಿದಂತ ಪ್ರಶ್ನೆಯನ್ನ ಉಲ್ಲೇಖ ಮಾಡಿ ಪ್ರಶ್ನೆ ಮಾಡಿದ್ರು. ಅಂದ್ರೆ ನೇರವಾಗಿ ಅವರ ಪ್ರಶ್ನೆ ಅಲ್ಲದಿದ್ರು ಕೂಡ ಪರೋಕ್ಷವಾಗಿ ಪ್ರಶ್ನೆಯನ್ನ ಮಾಡಿದ್ರು. ಅಂದ್ರೆ ಬರ್ತಾ ಇರುವಂತಹ ಕೆಲವೊಂದಷ್ಟು ಉದ್ಯಮಿದಾರರು ನನ್ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಟ್ವೀಟ್ನ ಮೂಲಕ ಟೀಕಾ ಪ್ರಹಾರವನ್ನ ಪ್ರಯೋಗ ಮಾಡೋದಕ್ಕಿಂತ ಅಭಿವೃದ್ಧಿಗೆ ಈಗೇನು 1,100 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ, ಎಲ್ಲ ರಸ್ತೆಗಳಿಗೂ ಕೂಡ ಡಾಂಬರೀಕರಣ ಮಾಡೋದ್ರ ಮೂಲಕ ಸರಿ ಮಾಡಿದ್ರೆ ಇನ್ನೂ ಸರಿಯಾದಂತಹ ಟಾಂಗ್ ಕೊಟ್ಟಂತಾಗತ್ತೆ ಅನ್ನೋದು ಅಭಿಪ್ರಾಯ.